ನಮಸ್ಕಾರ. ಇವತ್ತು ನಮ್ಮ ಆವಣಿ ರಾಮಲಿಂಗೇಶ್ವರ ಜಾತ್ರೆ ರಥ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೀತಾ ಇದೆ. ನಾವು ಸುಮಾರು 15 ವರ್ಷಗಳಿಂದ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ ಅವರು ಈ ಜಾತ್ರಾ ರಥ ಮಹೋತ್ಸವಕ್ಕೆ ನಾವು ಬರೋ ವಾಡಿಕೆ. ನಮ್ಮನ್ನು ಈ ಆವಣಿ ಹೋಬಳಿ ನಾಯಕರು, ಆವಣಿ ಗ್ರಾಮ ಪಂಚಾಯತಿ ನಾಯಕರು ಪ್ರತಿ ವರ್ಷ ನಮ್ಮನ್ನು ಆಹ್ವಾನಿಸಿ ಅವ್ರದ್ದೇ ಆದಂಥ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ನಮಗೆ ಅವರು ಟ್ರೀಟ್ ಮಾಡಿ ನಮ್ಮನ್ನು ಕಳಿಸ್ಕೊಡ್ತಾರೆ. ಈ ಇಂಥ ವಾಡಿಕೆ ಇರ್ತಕ್ಕಂಥ ಈ ಜಾತ್ರಾ ಮಹೋತ್ಸವಕ್ಕೆ ಕಳೆದ ವರ್ಷಕ್ಕಿಂತಲೂ ಈ ಸಲ ಸುಮಾರು ರಾಸುಗಳು, ಸುಮಾರು ಜನ ಭಕ್ತಾದಿಗಳು, ಸುಮಾರು 2-3 ಲಕ್ಷ ಜನ ಇರ್ತಾರೆ ಅನ್ಸುತ್ತೆ. ಅಷ್ಟು ಕ್ರೌಡ್ ಇದೆ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇಷ್ಟು ಜನ, ಸುಮಾರು 3 ಲಕ್ಷ ಜನ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ರಿಗೂ, ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು, ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರು, ಮತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ MLC ಅವರು, ಮತ್ತು ನಮ್ಮ ಆದಿನಾರಾಯಣ ಅವರು ಮುಖ್ಯ ಅತಿಥಿಗಳಾಗಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದರು. ಅವರು ಜಾತ್ರೆಯನ್ನೆಲ್ಲ ವೀಕ್ಷಣೆ ಮಾಡಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಇಲ್ಲೊಂದು ನಮ್ಮ ಆವಣಿ ಹೋಬಳಿಯಲ್ಲಿ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ನಾವು 2013ರಿಂದ ನಾವು ಕೊತ್ತೂರು ಮಂಜುನಾಥ್ ನಾವೆಲ್ಲ ಬಂದಾಗ ಇವರು ಅದ್ದೂರಿಯಾಗಿ ನಮ್ಗೆ ಸ್ವಾಗತ ಮಾಡಿ ದೇವಸ್ಥಾನದ ಕರ್ಕೊಂಡೋಗಿ ರಥೋತ್ಸವ ಕರ್ಕೊಂಡು ಬರ್ತಾಯಿದ್ರು. ಅವ್ರು ಪ್ರತಿ ವರ್ಷ ಏನೋ ಒಂದು ಸ್ಪೆಷಲ್ ಹೇಳ್ತಾ ಇದ್ರು ನಮ್ಮ ಕೊತ್ತೂರು ಮಂಜುನಾಥ್. ಸುಮಾರು ನಮ್ಮ ಎದುರಿಗೆ ನಡೆದಂತ ಇತ್ತು. 2014ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ KH ಮುನಿಯಪ್ಪನವ್ರನ್ನು ಇಲ್ಲಿಂದಾನೇ ನಾವು ಕ್ಯಾನ್ವಾಸ್ ಮಾಡಬೇಕು ಅಂತ ಇದೇ ಮನೆಯಿಂದ ಹೇಳಿದ್ರು. ಅಲ್ಲಿ ದೇವಸ್ಥಾನದಲ್ಲಿ ನಾವು ಒಂದು ಜಾಗದ ಒಂದು ಪ್ರೆಸ್ ಮೀಟ್ ಕೊಡ್ತೀವಿ ಪ್ರತಿ ವರ್ಷ ಕೊಟ್ಟಂಗೆ. ಮತ್ತು ನಾಗೇಶ್ ಅವರಾಗಲಿ, ಮತ್ತು MP 2019ರಲ್ಲಿ ಮುನ್ಸ್ವಾಮಿ ಅವ್ರದ್ದಾಗಲಿ, ನಮ್ಮ MLCಗಳಾದಂಥ ಅನಿಲ್ ಕುಮಾರ್ ಅವ್ರದ್ದು ಅವರೇ ಹೇಳಿದ್ರು, ಮುಂದಿನ ವರ್ಷ ನಮ್ಮ ಅನಿಲ್ ಕುಮಾರ್ ಅವ್ರನ್ನ MLC ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಮುಂದಿನ ವರ್ಷ ನಮ್ಮ MP ಅವ್ರನ್ನ, ಮುನ್ಸ್ವಾಮಿ ಅವ್ರನ್ನ MP ಮಾಡ್ಕೊಂಡು ಬರ್ತೀವಿ, ಸಂಸದಾಗಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಎಲ್ಲ ನಡೆದಿದೆ. ಈ ದೇವರ ಸನ್ನಿಧಿಯಲ್ಲಿ ಹೇಳ್ತಕ್ಕಂಥ ಮಾತು ಎಲ್ಲನೂ ಸತ್ಯವಾಗಿದೆ. ಅದೇ ರೀತಿ ಇವತ್ತು ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತು ಸುರೇಶ್ ಅವರು ಇಬ್ಬರೂ ನಮ್ಮ ಆದಿನಾರಾಯಣ 2028ಗೆ ಆದಿನಾರಾಯಣ ಅವರು ನಮ್ಮ ಪಕ್ಷದ ಕ್ಯಾಂಡಿಡೇಟು, ನಮ್ಮ ಅಭ್ಯರ್ಥಿ. ಆದಿನಾರಾಯಣ ಗೆಲುವು ಖಚಿತ. ಮುಂದಿನ 28ಕ್ಕೆ ಅವರು MLA ಆಗ್ತಾರೆ ಅಂತ ವಿಶ್ವಾಸನ ಇಬ್ಬರೂ ಹೇಳಿದ್ದಾರೆ. 23ಕ್ಕೆ ಎಲ್ಲ ಒಂದು ಹತ್ರ MLA ಆಗ್ತೀನಿ ಅಂತ ಅವ್ರ ಕಥೆನೂ ಹೇಳಿದ್ರು. 23ರಲ್ಲಿ, ಈ ವರ್ಷ 23ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾನು ಮುಲ್ಬಾಲಲ್ಲಾಗಲಿ ಎಲ್ಲ ಒಂದು ಜಾಗದಲ್ಲಿ ನಾನು ಶಾಸನ ಆಗಂತೂ ಆಯ್ಕೆ ಆಗ್ತೀನಿ ಅಂತೇಳಿ ಅವರು ಅವತ್ತು ಹೇಳೋದು ಸಂಕಲ್ಪ ಕೊಟ್ಟರು. ಅದೇ ರೀತಿ ನಡೀತು. ಅವರು ಎಲ್ಲ ನಮಗೆ ಮುಲ್ಬಾಲಲ್ಲಾಗ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಕೋಲಾರಲ್ಲ ಅದು ಅಂತ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದಂಥ ದೇವರ ನಂಬಿಕೆ, ನಮ್ಮ ಜನರ ನಂಬಿಕೆಯನ್ನು ಉಳಿಸುವಂಥ ಶಕ್ತಿ ಪವಾಡ ಇಲ್ಲಿ ರಾಮಲಿಂಗೇಶ್ವರ ಸ್ವಾಮಿಗೆ ಇದೆ ಅಂತ ಇವತ್ತು ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆದಿದೆ. ಈ ನಮ್ಮನ್ನು ಸಮೇತ ಇವರು ನಮ್ಮ ಎಲ್ಲ ಮುಖಂಡರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಎಲ್ಲನೂ ನಮಗೆ ಯಾವುದೇ ಗೊಂದಲ ಇಲ್ದಿರ ನಮ್ಮನ್ನು ದೇವರ ದರ್ಶನ ಮಾಡಿ ನಮಗೆಲ್ಲರಿಗೂ ದೇವರ ಪತ್ರಿಕೆ ಕೃಪೆ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಆವಣಿ ಹೋಬಳಿ ಮುಖಂಡರು, ಆವಣಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತಾ, ಈ ಒಂದು ತಾಲೂಕಿನ ಜನತೆಗೆ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ಒಳ್ಳೆ ಸುಖ ಸಮೃದ್ಧಿಯಿಂದ ಇರಬೇಕು ಅಂತ ದೇವರಲ್ಲಿ ಮನೆ ಮಾಡಿದ್ರು. ಎಲ್ರಿಗೂ ಒಳ್ಳೇದಾಗಲಿ ಈ ಸಮಯದಲ್ಲಿ ಹೇಳೋಕ್ಕೆ ಬಯಸ್ತೀವಿ. ನಮ್ಮ ಮುಖಂಡರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ನಮ್ಮ ಆವಣಿ ರಾಮಲಿಂಗೇಶ್ವರ ಜಾತ್ರೆ ಮಹೋತ್ಸವದಲ್ಲಿ ಸುಮಾರು 15 ವರ್ಷದಿಂದ ನಾವು ಪ್ರತಿ ವರ್ಷ ಕೂಡ ಬರ್ತಾ ಇದ್ವಿ. ವರ್ಷಕ್ಕೆ ಜನಸಂಖ್ಯೆ ಅತಿ ಹೆಚ್ಚಿಗೆ ಆಗ್ತಾ ಇದೆ. ನಾವು ವರ್ಷದಲ್ಲಿ ಬಂದಿದ್ವಿ, ವರ್ಷದಲ್ಲಿ ಕಡಿಮೆ ಇತ್ತು ಜನ, ಆದರೆ ಈ ಸಲ ಜಾಸ್ತಿ. ಈ ಜಾತ್ರೆ ಮಹೋತ್ಸವಕ್ಕೆ ಮುಖ್ಯವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಅವರು, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣನವರು, ನಮ್ಮ ಮುಂದಿನ 2028ರ ಅಭ್ಯರ್ಥಿಯಾದ ಆವಣಿ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಆದಿನಾರಾಯಣವರು, ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಅಮಾನುಲ್ಲಾ, ನಮ್ಮ ಸ್ನೇಹಿತರು ಪೆದ್ದಪ್ಪಯ್ಯ, ರಾಜೇಂದ್ರಗೌಡ, ಎಲ್ಲ ಮುಖಂಡರುಗಳು ಆಗಮಿಸಿ ನನಗೆ ಇವತ್ತೊಂದು ಸಂತೋಷ ಸುದ್ದಿ ಏನಂತಂದರೆ, ನನಗೆ ಸುಮಾರು 64 ವರ್ಷ ಆಗಿದೆ. ಈ ಸನ್ನಿಧಿಯಲ್ಲಿ ನಮಗೆ ಇವತ್ತು ಶುಭ ಸೂಚನೆ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂದರೆ ನಮ್ಮ ನಾಯಕರು ಆದಂಥ ನಮ್ಮ ಕೊತ್ತೂರು ಮಂಜಣ್ಣವರು ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಸುರೇಶ್ ಅವರು ಏನು ಹೇಳೋ ಅಂತ, ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಆದಿನಾರಾಯಣವರಿಗೆ ಬಿ ಫಾರಂ ಬರೋದಿಲ್ಲ, ಆದಿನಾರಾಯಣವ್ರನ್ನ ಖಚಿತವಾಗಿ MLA ಮಾಡ್ತೀವಿ ಅಂತ ಶತಶುದ್ಧವಾಗಿ ಅದನ್ನ ರಾಮಲಿಂಗೇಶ್ವರನ ಸನ್ನಿಧಿಯಲ್ಲಿ ಹೇಳಿದ್ದಾರೆ.
ಅದಕ್ಕೆ ಒತ್ತು ನಮ್ಮ ಕೊತ್ತೂರು ಮಂಜುನಾಥ್ ಕೂಡ ಒತ್ತು ಕೊಟ್ಟಿದ್ದಾರೆ. ಇನ್ನೂ 2 ವರ್ಷ ಬಾಕಿ ಇರೋದ್ರಿಂದ ನಮ್ಮ ಕೊತ್ತೂರು ಮಂಜುನಾಥ್ ಮುಂದಿನ ವರ್ಷ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ ಅಭ್ಯರ್ಥಿನೇ ನಮ್ಮ ಆದಿನಾರಾಯಣ. ಅದಕ್ಕೆ ನಾಳೆ ವರ್ಷಕ್ಕೆ ನಮ್ಮ ಆದಿನಾರಾಯಣನವರು ಕರ್ಕೊಂಡೋಗಿ ನಾಳೆ ವರ್ಷಕ್ಕೆ ಅದೇ ಸ್ಥಾನದಲ್ಲಿ ಅವತ್ತು ಗಂಭೀರವಾಗಿ ನಮಗೆ ಆಹ್ವಾನ ಕೊಡ್ತಾನೆ ಅಂತ ಹೇಳ್ತಾ, ಈ ಒಂದು ಸಂತೋಷ ಸುದ್ದಿ ಇವತ್ತು ನಮ್ಮ ನಾಯಕರುಗಳಿಗೆ ಎಲ್ಲರಿಗೂ ಕಿವಿಯಲ್ಲಿ ಬಿದ್ದಿರೋದ್ರಿಂದ ನೀವು ಮಾಧ್ಯಮದವರು ಕೂಡ ತಾಲೂಕಾದ್ಯಂತ ಸುದ್ದಿ ಹಬ್ಬಿಸ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ನಮಸ್ಕರಿಸುತ್ತಾ, ಈ ಒಂದು ಸಮಯದಲ್ಲಿ ನನಗೆ 2 ಮಾತು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲ ನಾಯಕರಿಗೂ ನಮಸ್ಕರಿಸುತ್ತಾ ಜೈ ಕರ್ನಾಟಕ, ಜೈ ಮಾಧ್ಯಮದ ಸಂಗಾತಿಗಳೇ, ಅವನಿ ಬ್ಲಾಕ್ ಅಧ್ಯಕ್ಷರೇ, ಟೌನ್ ಬ್ಲಾಕ್ ಅಧ್ಯಕ್ಷರೇ, ಎಲ್ಲ ಕಾಂಗ್ರೆಸ್ ಮುಖಂಡರೇ, ಮತ್ತೆ ಆವಣಿ ಜಾತ್ರೆಯ ನೇತೃತ್ವ ವಹಿಸಿರ್ತಕ್ಕಂಥ ರವಿ, ಅಮರ ಮತ್ತೆ ನವೀನ್ ಇವರೆಲ್ಲರೂ ಸಂಗಾತಿಗಳು ಈ ಜಾತ್ರೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಈ ಜಾತ್ರೆ ಇಡೀ ರಾಜ್ಯದಲ್ಲೇ ದೊಡ್ಡ ಜಾತ್ರೆ. ಅಂತ ಒಂದು ಜಾತ್ರೆಗೆ ಸುತ್ತಮುತ್ತಲ ಇರ್ತಕ್ಕಂಥ ಆಂಧ್ರ ಇರ್ಬೋದು, ಈ ಕಡೆ ತಮಿಳುನಾಡು ಇರ್ಬೋದು, 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇದರಲ್ಲಿ ಭಾಗವಹಿಸ್ತಾರೆ. ಇಂಥ ಒಂದು ಜಾತ್ರೆಯನ್ನ ವೀಕ್ಷಣೆ ಮಾಡುವುದಕ್ಕೆ, ಇದರಲ್ಲಿ ಭಾಗವಹಿಸುವುದಕ್ಕೆ, ರಾಮಲಿಂಗೇಶ್ವರ ದೇವರ ಆಶೀರ್ವಾದ ಪಡೆಯೋದಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತೆ ಕೊತ್ತೂರು ಮಂಜು ಅವರು, ಅನಿಲ್ ಅವರು, ಮತ್ತೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಆದಿನಾರಾಯಣ ಎಲ್ಲರೂ ಭಾಗವಹಿಸಿ ಎಲ್ಲರೂ ಖುಷಿಯಾಗಿದ್ದೀವಿ. ಇಂಥ ಒಂದು ಜನಸಮೂಹದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೀವಿ. ದೇವರ ಆಶೀರ್ವಾದ ಪಡೆಯುವುದಕ್ಕೆ ಬಂದಿದ್ದಕ್ಕೆ ನಮ್ಗೆಲ್ರಿಗೂ ಸಂತೋಷ ಆಗಿದೆ ಅಂತಕ್ಕಂಥದನ್ನ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಜಾತ್ರೆಯನ್ನ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಸ್ಥಳೀಯ ನಾಯಕರಾದ ರವಿ ಮತ್ತೆ ಅಮರ ಮತ್ತೆ ನವೀನು, ಇನ್ನೂ ಹಲವಾರು ಸಂಗಾತಿಗಳು ಪಾರ್ಟಿಯವರು ಶ್ರದ್ಧೆ ವಹಿಸಿ ಈ ಜಾತ್ರೆಯನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಶುಭವಾಗಲಿ, ಮತ್ತೆ ಪಕ್ಷಕ್ಕೂ ಈ ದೇವರು ಆಶೀರ್ವಾದ ಮಾಡಲಿ ಅಂತ ನನ್ನ ಮಾಧ್ಯಮ ಬಂಧುಗಳಿಗೆ ಅನಿಸುತ್ತಾ, ಈ ದಿನ ಈ ಆವಣಿ ಜಾತ್ರೆಯ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ಳಲು ನಮ್ಮ ಮುಖಂಡರಾದಿಯಾಗಿ ಎಲ್ಲರೂ ಇವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸುರೇಶ್ ಅವರು, ನಮ್ಮ ಮಂಜಣ್ಣನವರು, MLC ಅನಿಲ್ ಅಣ್ಣವರು, ಅದೇ ರೀತಿ ನಮ್ಮ ಆದಿನಾರಾಯಣನವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನಣ್ಣವರು, ನಮ್ಮ ಮುಖಂಡರೆಲ್ಲರೂ ಇವತ್ತು ಬಂದಿದ್ರು. ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ಬಹಳ ವಿಜೃಂಭಣೆಯಿಂದ ನಡೆದಂತ ಈ ರಥೋತ್ಸವದಲ್ಲಿ ಜನರು ಸಾಗರೋಪಾದಿಯಾಗಿ ಬಂದಿದ್ರು. ಅವರೆಲ್ಲರಿಗೂ ಆ ಭಗವಂತ ಒಂದು ಒಳ್ಳೆ ಆಶೀರ್ವಾದವನ್ನು ಕೊಟ್ಟು ಮುಂದಿನ ಈ ವರ್ಷದಲ್ಲಿ ಮಳೆ ಬೆಳೆ ಆಗಲಿ ಅಂತ ಬೇಡ್ಕೊಳ್ತಾ, ಅದೇ ರೀತಿ ನಮ್ಮ ಪಕ್ಷದ ಒಂದು ಏನು ವಾಡಿಕೆಯಂತೆ ಪ್ರತಿ ವರ್ಷ ಮಂಜಣ್ಣನವರು ಇಲ್ಲಿ ಬಂದು ಎಲ್ಲಾ ರೀತಿಯಲ್ಲಿ ಎಲ್ಲರನ್ನೂ ಒಂದು ಸಮಾಲೋಚನೆ ಮಾಡಿಕೊಂಡು ಎಲ್ಲರೂ ಸುಖ ಸಂತೋಷಗಳನ್ನು ವಿಚಾರಿಸಿಕೊಂಡು ಇಲ್ಲಿ ನಮ್ಮ ಆವಣಿ ರವಿ ಅವರ ಮನೆಯಲ್ಲಿ ಊಟ ಉಪಚಾರ ಎಲ್ರಿಗೂ ಮಾಡಿಸಿ ತಾವು ತಿಂದು, ಅದೇ ರೀತಿ ಈ ದಿನ ರಾಮಲಿಂಗೇಶ್ವರನ ಸನ್ನಿಧಿಯಲ್ಲಿ ಅವರು ಏನು ಮಾತು ಕೊಟ್ಟರು ಅಂತಂದ್ರೆ, ನೆಕ್ಸ್ಟ್ ಮುಂದೆ ಏನು ಎಲೆಕ್ಷನ್ 2028ಕ್ಕೆ ಬಂತು, ನಮ್ಗೆ ಅಭ್ಯರ್ಥಿ ಬಂದ್ಬಿಟ್ಟು ಆದಿನಾರಾಯಣ, ಹಾಗೆ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ, ಅವ್ರು ಗೆಲ್ಲೋದಂತೂ ಸಿದ್ಧ, 100% ಖಚಿತ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದೆಲ್ಲ ಸತ್ಯವಾಗಿದೆ. ಅವ್ರು ಏನೇನು ಹೇಳ್ಕೊಂಡು ಬಂದಿದ್ರು ಅದೆಲ್ಲ ವಾಡಿಕೆಯಂತೆ ನಡ್ಕೊಂಡು ಬಂದಿದೆ. ಅವನು ರಾಮಲಿಂಗೇಶ್ವರ ಅವರಿಗೆ ಆ ರೀತಿ ಅನುಗ್ರಹನೂ ಮಾಡಿದ್ದಾರೆ. ಈ ಸತಿನೂ ಕೂಡ ನಮ್ಮ ನಾಯಕರೆಲ್ಲರೂ ಒಗ್ಗೂಡಿ ಒಗ್ಗಟ್ಟಾಗಿ ನಾವು ನಮ್ಮ ಆದಿನಾರಾಯಣ ಅಣ್ಣ ಅವರನ್ನ 2028ರಲ್ಲಿ ಶಾಸಕರಾಗಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳೋದನ್ನು ಇಚ್ಛೆ ಪಡ್ತೀನಿ. ಇದಕ್ಕೆ ನಮ್ಮ ಮುಖಂಡರೆಲ್ಲರೂ ಯಾರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಸತಿ 23ರಲ್ಲಿ ಏನು ನಮಗೆ ಇದರಲ್ಲಿ ವಂಚಿತರಾದವೋ ಅದನ್ನು ಮರೆತು ಈ ಸತಿ ನಾವು 28ರಲ್ಲಿ ಅವ್ರನ್ನ ಗೆಲ್ಸ್ಕೊಂಡು ಈ ಒಂದು ಕಾಂಗ್ರೆಸ್ ಕುಟುಂಬಕ್ಕೆ ಒಳ್ಳೇದು ಮಾಡಬೇಕು ಅಂತ ಕೇಳ್ತಾ, ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಬಂದು ಎಲ್ಲರೂ ಪಾಲ್ಗೊಂಡು ಆ ದೇವರ ಕೃಪೆಗೆ ಪಾತ್ರರಾಗಿದ್ರೆ ಯಾವ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಳಬಾಗಿಲು ತಾಲೂಕಿನ ಆವಣಿ ಜಾತ್ರೆ ಇವತ್ತು ಏನು ನಮ್ಮ ಜನ ಕೋಲಾರ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ಅಲ್ಲಿಂದ ಇವತ್ತು ನಮ್ಮ ರಾಸುಗಳಾಗ್ಬೋದು ರೈತರಿಗೆ ಅಷ್ಟು ಖುಷಿ ಆಗ್ತಾ ಇದೆ ಇಲ್ಲಿ. ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರಾದ ಸುರೇಶ್ ಅಣ್ಣವರು, ನಮ್ಮ ಕೊತ್ತೂರು ಮಂಜಣ್ಣವರು, MLC ಅನಿಲ್ ಅಣ್ಣವರು, ಆದಿನಾರಾಯಣವರು,
ಬ್ಲಾಕ್ ಪ್ರೆಸಿಡೆಂಟ್ ಅಮ್ಮನವರು, ರಾಜೇಂದ್ರ ಗೌಡರು, ಮಂಜಣ್ಣವರು, ಗೋಪಾಳಣ್ಣವರು, ಎಲ್ಲರೂ ನಮ್ಮ ಕಾಂಗ್ರೆಸ್ ಮನೆ ಎಲ್ಲಾ ನಮ್ಮ ಲೀಡರು, ನಾಯಕರು, ನಮ್ಮ ಕಾರ್ಯಕರ್ತರು ಎಲ್ಲ ಇವತ್ತು ರಾಮನಿಗೆ ಅವರು ಆಹ್ವಾನ ಮಾಡಿದ್ದಕ್ಕೆ ರವಿ ಅವ್ರಿಗೆ ನಮ್ಮ ನವೀನ್ ಅವ್ರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ರಾಮಲಿಂಗೇಶ್ವರ ನಮ್ಮ ಸೀತಮ್ಮ ಲವಕುಶ ಇವತ್ತು ಏನು ನಮಗೆ ಒಳ್ಳೆ ಬೆಳೆ ಮಳೆ ಕೊಟ್ಟು ಒಳ್ಳೆ ಜನಗಳಿಗೆ ಐಶ್ವರ್ಯ ಕೊಟ್ಟು ಜನ ಕಾಪಾಡ್ಕೊಂಡು ಹೋಗ್ಲಿ. ನಮ್ಮ ಇವತ್ತು 2028ಗೆ ಆದ್ನಣ್ಣನವ್ರ ಎಮ್ಮೆಗಳಾಗ್ಲಿ. ಅದೇ ರೀತಿ ಎಲ್ಲ ಇವು ನಮ್ಮ ರಾಮಲಿಂಗೇಶ್ವರ ಹತ್ರ ನೋಡ್ಕೊಳ್ತಾ ಇದ್ದೀರಿ. ಅದೇ ರೀತಿ ಏನು ಇವತ್ತು ರೈತರಿಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ, ತಮಿಳುನಾಡು, ಆಂಧ್ರ ಆ ಕಡೆಯಿಂದ ನಮ್ಮ ರಾಸುಗಳು ಇವತ್ತು ಇಲ್ಲೋ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ. ರೈತರಿಗೆ ಇವು ಆವಣಿ ಕಾಯ್ತಾ ಇರ್ತಾರೆ. 1 ವರ್ಷ 2 ವರ್ಷದಿಂದ ದನಗಳನ್ನು ತೆಗೆದು ಎತ್ತುಗಳು ಓರಿಗಳು ಅವ್ರು ಮೇಯಿಸ್ಕೊಂಡು 1 2 ವರ್ಷದಿಂದ ಮಾಡ್ಕೊಂಡು ಇಲ್ಲಿ ಮಾರಾಟ ಮಾಡಿ ಅವ್ರಿಗೆ ಒಂದು ಕುರಿ ಮೇಯಿಸ್ತಾರಲ್ಲ, ಆ ತರ ಎತ್ತುಗಳು ಮೇಯಿಸ್ಕೊಂಡು ಭಾರಿ ಖುಷಿ ಆಗುತ್ತೆ ಇವತ್ತು ರೈತರಿಗೆ. ಅದೇ ರೀತಿ ನಮ್ಮ ರಾಮಲಿಂಗೇಶ್ವರ ಒಳ್ಳೆ ಬೆಳೆ ಕೊಟ್ಟು ರೈತರಿಗೆ ಒಳ್ಳೆ ಇದು ಕೊಟ್ಟು ಎಲ್ರಿಗೂ ನಮ್ಮ ಕಾಂಗ್ರೆಸ್ ನಾಯಕರ ಮನೆ ಇದು, ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಬಹಳ ವಿಜೃಂಭಣೆಯಿಂದ ಆಚರಣೆ ಆಯಿತು. ರಥೋತ್ಸವ ಇವತ್ತಿನ ದಿವಸ ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸುರೇಶಣ್ಣ ಅವರನ್ನು ಆಹ್ವಾನ ಮಾಡಿದ್ವಿ. ಅವರು ಮತ್ತು ಕೋಲಾರನ ಶಾಸಕರಾದಂಥ ನಮ್ಮ ಮಂಜಣ್ಣವರು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಆವಣಿ ಬ್ಲಾಕ್ ಅಧ್ಯಕ್ಷರಾದಂಥ ಆದಿನಾರಾಯಣನವರು ಎಲ್ಲರೂ ಆಹ್ವಾನ ಮಾಡಿದ್ವಿ. ಎಲ್ಲರೂ ಬಂದು ಅನಿಲಣ್ಣ MLC ಅನಿಲಣ್ಣವರು ಹಾಗೂ ನಮ್ಮ ಟೌನ್ ಬ್ಲಾಕ್ ಅಮ್ಮನಣ್ಣವರು ಮತ್ತು ಹಿರಿಯರೆಲ್ರಿಗೂ ನಿನ್ನೆ ಪ್ರೆಸ್ ಮುಖಾಂತರ ತಮ್ಮನ ಮುಖಾಂತರ ಆಹ್ವಾನ ಕೊಟ್ಟಿದ್ವಿ. ಎಲ್ಲ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಆಹ್ವಾನ ಇದ್ದಾರೆ. ಎಲ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ಥರ ಇವತ್ತಿನ ದಿವಸ ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. ಇದೆಲ್ಲರೂ ಬಂದಿರೋದಕ್ಕೆ ನಮಗೆ ಹಿರಿಯರು ಯಾರ್ಯಾರು ಆಹ್ವಾನ ಮಾಡಿದ್ವಿ ಎಲ್ಲರೂ ಬಂದು ಜಾತ್ರೆಯನ್ನು ನಡೆಸ್ಕೊಟ್ಟಿದ್ದಕ್ಕೆ ನಮಗೆ ಒಂದು ಸಂತೋಷ ತಂದಿದೆ. ಈ ಒಂದು ಸಂದರ್ಭದಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ವೀಕ್ಷಣೆ ಮಾಡಿ ಬೇರೆ ಅನ್ಯತಾ ಕಾರ್ಯಗಳಿರೋದ್ರಿಂದ ಅರ್ಜೆಂಟಾಗಿ ಬೇರೆ ಹೊರಡಬೇಕಾಗಿತ್ತು. ಅದರಿಂದ ಶಾಸಕರು ಮತ್ತು ನಮ್ಮ ಕೋಲಾರ ಶಾಸಕರು ಮತ್ತು ಮಿನಿಸ್ಟ್ರವರು ಬೇಗ ಹೊರಟಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮಗಳು ಏನಿದೆ ಅದನ್ನೆಲ್ಲನೂ ನಮ್ಮ ಆದಿನಾರಾಯಣನವರಲ್ಲಿ ನಡೆಸ್ಕೊಡ್ತಾರೆ. ಅವರಿಗೆ ಎಲ್ಲ ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ನನ್ನ ಮಾತುಗಳು ಮುಳಬಾಗಿಲು ತಾಲೂಕಿನ ಆವಣಿ ಹೋಬಳಿಯ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಾನ್ಯ ಕೋಲಾರ ಶಾಸಕರು ಅನಿಲಣ್ಣ ಅವ್ರ ಜೊತೆಯಲ್ಲಿ ಈಗ ಅಂದರೆ ಅವಾಗಲೇ ದೇವಸ್ಥಾನದಲ್ಲಿ ಹೇಳ್ತಾಯಿದ್ರು ಪ್ರತಿ ವರ್ಷದೇ ಒಬ್ಬೊಬ್ಬರು ಕರ್ಕೊಬರ್ತೀನಂತ. ಈ ಸಲ ನಮ್ಮ ಉಸ್ತುವಾರಿ ಸಚಿವರು ಕರ್ಕೊಂಬಂದಿದ್ದಾರೆ. ಅಲ್ಲಿ ಕುತ್ಕೊಂಡು ಮಾತಾಡಿದ್ರು, ನೆಕ್ಸ್ಟ್ ಇಯರು ಇನ್ನೊಬ್ರು ಬರ್ತಾರೆ ಅಂತ. ಆ ಇನ್ನೊಬ್ರು ಯಾರಂದ್ರೆ ನಮ್ಮ ಆದಿನಾರಾಯಣ. ಅಲ್ಲಿ ಕುತ್ಕೊಂಡು ನಾವು ಏನೇನು ಮಾತಾಡ್ತೀವೋ ಅದು ಆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕಾಂಗ್ರೆಸ್ ಕುಟುಂಬದವರು ಬಂದಿದ್ದಾರೆ ಮುಳಬಾಗಿಲು ತಾಲೂಕಿನಲ್ಲಿ. ಮತ್ತೆ ನಮ್ಮ ಕೋಲಾರ ಜಿಲ್ಲೆಯಿಂದ ಕೂಡ ಬಂದರು. ಸಮಯ ಅಭಾವದಿಂದ ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ ಇರೋದ್ರಿಂದ ಅವರು ಊಟ ಮಾಡದೆ ಹೋದ್ರು. ಪ್ರತಿ ವರ್ಷ ನಮ್ಮ ಆವಡಿ ರವಿ ಮನೆಯಲ್ಲೇ ಊಟ ಮಾಡಿಕೊಂಡು ಎಲ್ಲ ಕಷ್ಟ ಸುಖ ಮತ್ತೆ ಇಲ್ಲಿ ಲೋಕಲ್ ಲೀಡರ್ಸ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಮನೆಗಳಿಗೂ ಕೆಲವು ಮನೆಗೆ ವಿಸಿಟ್ ಕೊಡ್ತಾ ಇದ್ರು. ಇಲ್ಲಂತೂ ಫೈನಲ್ ಆಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ಪಾಪ ಎಲ್ಲರೂ ಒಂಥರ ಬೇಜಾರಾಗಿದ್ದಾರೆ. ಅದನ್ನು ತುಂಬಿಸೋಕ್ಕೆ ನಮ್ಮ ಆದಿನಾರಾಯಣ ಇದ್ದಾರೆ. ಇನ್ನು ಮೇಲೆ ಇದೇ ತರ ನಡೆಸ್ಕೊಂಡು ಹೋಗ್ಲಿ. ನಾವು ನಿಮ್ ಜೊತೆಗಿರ್ತೀವಿ. ನಾವು ಕೊತ್ತೂರು ಮಂಜಣ್ಣಗೆ ಯಾವ ತರ ದುಡಿದ್ವಿ ಅದೇ ತರ ಇಡೀ ನಮ್ಮ ಹೋಬಳಿಯಲ್ಲಿ ನಿಮಗೆ ಲೀಡ್ ಕೊಡಿಸ್ತೀವಿ ಅಂತ ಹೇಳ್ತಾ ಇದೀವಿ. ನಿಮ್ ಕಷ್ಟ ಎಲ್ರಿಗೂ ನೀವು ಹೊಂದ್ಕೊಂಡು ಹೋಗ್ತಾ ಇದ್ದಾರಾ. ಅದೇ ತರ ನಾವು ಕಷ್ಟಪಟ್ಟು ನಿಮ್ಮನ್ನ ಈ ಭಾಗದಲ್ಲಿ ಅತಿ ಹೆಚ್ಚಿನ ಲೀಡ್ ಕೊಡ್ಸೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಿ ಈ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೇರಿ ಜಾತ್ರೆ ಮಹೋತ್ಸವಕ್ಕೆ ಎಲ್ಲರೂ ಬಂದರೆ ಎಲ್ರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.